ನಾನು ಕೆಲಸ ಮಾಡಿಲ್ದಾದ್ರೆ ನಿಮ್ಮ ಕಪಾಳ ಕೊಡಿ ಯಾವನ್ ಬೇಡ ಅಂತ ನಿಮಗೆ. ಅದೇ ಮುನ್ಸಿಪಾಲಿಟಿ ಹಾಳು ಮಾಡಿ ಬಂದಿರೋರು ಬಹಳ ಜನ ಇದ್ದಾರೆ. 5 ವರ್ಷ ಆಯ್ತು ಕಂಬಗಳನ್ನ ತೆಗೆಯೋದಕ್ಕೆ ಮೀನಾಮೇಷ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಮೀಟಿಂಗ್ ಮಾಡಿದರೆ ಮೀಟಿಂಗ್ ಮಾಡ್ತಾ ಇಲ್ಲ. ಇದು ನಮಗೆ ತುಂಬಾ ನೋವು ಕೊಡ್ತಾ ಇದೆ. ಶಿವಮೊಗ್ಗ ಸ್ಮಾರ್ಟ್ ಸಿಟಿಯ ಟಾಯ್ಲೆಟ್ಗಳು ಕೋಟ್ಯಾಂತರ ರೂಪಾಯಿ ವೆಚ್ಚ, ಡಬ್ಬಿಗಳವು ಬಳಕೆಗೆ ಯೋಗ್ಯವಾಗಿಲ್ಲ. ಬಳಕೆಗೆ ಬೇಕು ನಮಗೆ. ಶಿವಮೊಗ್ಗಕ್ಕೆ ಅಗತ್ಯ ಇದೆ ಇದು ಮೂಲಭೂತ ಸೌಕರ್ಯ. ಸ್ಮಾರ್ಟ್ ಸಿಟಿಯ ಕಾಮಗಾರಿ ಅಲ್ಲಲ್ಲಿ ಲೋಪ ಇದೆ. ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ, ಫೋಟೋ ತೆಗೆದು ಕೊಟ್ಟಿದ್ದೀವಿ. ಏನು ಮಾಧ್ಯಮದೊಟ್ಟಿಗೆ ಮುಖಾಮುಖಿ ಆಯ್ತು, ಅವತ್ತೇ ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ ಇದಿಷ್ಟು ಬದಲಾವಣೆ ಆಗ್ಬೇಕು ಅಂತ. ಇವತ್ತವರೆಗೆ ಒಂದು ಕಲ್ಲನ್ನು ಮುಟ್ಟಿಲ್ಲ. ನಿರ್ಲಕ್ಷ್ಯ. ನಮ್ಮ ಬಗ್ಗೆ ತಾತ್ಸಾರ ಹೋರಾಟದ ನಿರ್ಲಕ್ಷ್ಯ ಇದು ನಮಗೆ ತುಂಬಾ ನೋವಾಗಿದೆ. ಶಾಸಕರ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೀವಿ. ನವೆಂಬರ್ 25 ಆದ ಮೇಲೆ ಒಂದು 10 ಸತಿ ಮೆಸೇಜ್ ಮಾಡಿದ್ದೀವಿ, 10 ಸತಿ ಮನವಿ ಕೊಟ್ಟಿದ್ದೀವಿ ಮೀಟಿಂಗ್ ಆಗ್ಬೇಕು ಅಂತ. ಮೀಟಿಂಗ್ ಆಗಿಲ್ಲ. ನೀವು ಯಾಕೆ ಅಧಿಕಾರಿಗಳನ್ನ ವಹಿಸ್ತಾ ಇದ್ದೀರಿ? ಯಾಕೆ ಭ್ರಷ್ಟಾಧಿಕಾರಿಗಳನ್ನ ವಹಿಸ್ತಾ ಇದ್ದೀರಿ? ಅವ್ರ ಮೇಲೆ ಕ್ರಮ ಆಗ್ಬೇಕು. ನಮಗ್ ತುಂಬಾ ನಮ್ಮ ತಾಳ್ಮೆ ಕಟ್ಟೆ ಹೊಡೆದಿದೆ. ಇನ್ನೇನಿದ್ರು ಉಗ್ರವಾದ ಹೋರಾಟ ಇವತ್ತು ಪ್ರಾರಂಭ. ನೆನಪಿಟ್ಕೊಳ್ಳಿ, ವಾರಕ್ಕೆ ತಿಂಗಳಿಗೊಂದ್ಸರಿ ನಿಮ್ಮನ್ನ ಕೆಲವು ಮಾಡ್ತೀವಿ. ಇದಿಷ್ಟು ಸಮಸ್ಯೆ ಬಗೆಹರಿಬೇಕು. ಯಾವುದೇ ಕಾರಣಕ್ಕೆ ಇದ್ರೊಳಗೆ ನಮ್ಮ ವಾಪಸ್ ಹೋಗೋ ಪ್ರಶ್ನೆ ಇಲ್ಲ. ಅತ್ಯಂತ ನ್ಯಾಯಯುತವಾದ ಬೇಡಿಕೆ. ಶಿವಮೊಗ್ಗದಲ್ಲಿ ಮಾತ್ರ ಖಾತೆ ಶುಲ್ಕ 6 ಪಟ್ಟು ಜಾಸ್ತಿ ಸರ್ಕಾರದ ಸುತ್ತೋಲೆಗಿಂತ. ಸರಿ ಮಾಡ್ಲಿಕ್ಕೆ 6 ತಿಂಗಳಾಗಲ್ಲ ಇವರಿಗೆ. ಎಂತ ವ್ಯವಸ್ಥೆಯಲ್ಲಿದ್ದೀವಿ ನಾವು. ತುಂಬಾ ನೋವಿದೆ ನಮಗೆ. ಒಳ್ಳೆ ಮಾತಲ್ಲಿ ಕೇಳಿದೀವಿ. ಇವ್ರು ಯಾರು ಬಗ್ಗುರಿಚಲ್ಲಿ ಕಾಣ್ತಾ ಇಲ್ಲ. ಹೋರಾಟದ ಅಲ್ಟಿಮೇಟ್ ರೂಪಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಶಾಸಕರೇ ಎಚ್ಚರ ಇರಲಿ, ಜಿಲ್ಲಾಧಿಕಾರಿಗಳೇ ಎಚ್ಚರ ಇರಲಿ. ಇವು ಸಮಸ್ಯೆಗಳಿಗೆ ಬಗೆಹರಿಸ್ಬೇಕು ನೀವು. ಅದು ಉಗ್ರವಾದ ಹೋರಾಟ. ಮತ್ತೊಮ್ಮೆ ಹೇಳ್ತೀವಿ, ನಾವು ನಮ್ಮ ನ್ಯಾಯಯುತ ಹೋರಾಟ ನಿರ್ಲಕ್ಷ್ಯ ಮಾಡಿದ್ದಕ್ಕೆ, ನ್ಯಾಯಯುತ ಹೋರಾಟದ ನಿರ್ಲಕ್ಷ್ಯಕ್ಕೆ ಇವತ್ತು 2ನೇ ಹಂತದ ಪ್ರಾರಂಭಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಶಾಸಕರ ಕಚೇರಿ ಎದುರಿಗೆ ಶಾಸಕರು ಬಂದು ಮನವಿಯನ್ನು ಸ್ವೀಕಾರ ಮಾಡಬೇಕು. ಅಷ್ಟು ಮನೆಯಲ್ಲಿ ಏನೇನು ಮಾಡಿದೀವಿ, ನೀವೇನು ಮಾಡಿಲ್ಲ ಅಂತ ಹೇಳಿದೀವಿ. ನಾವು ಆ ಮನವಿಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಶಾಸಕರಿಗೆ ಒತ್ತಾಯ ಮಾಡ್ತೀವಿ. ಸ್ವಲ್ಪ ತಡೀರಿ. ಅದೇ ಮುನ್ಸಿಪಾಲಿಟಿ ಹಾಳು ಮಾಡಿ ಬಂದಿರೋರು ಬಹಳ ಜನ ಇದ್ದಾರೆ. ಕೆಲಸ ಮಾಡಲ್ಲ ಸರ್. ಇಲ್ಲಿ ಎಲ್ಲ ಸೇವಕರು ನಾನು ಕೆಲಸ ಮಾಡಿಲ್ದಾದ್ರೆ ನಿಮ್ಮ ಕಪಾಳ ಕೊಡಿ ಯಾವನ್ ಬೇಡ ಅಂತ ನಿಮಗೆ. ಅವ್ರಿಗೆ ಕಪಾಳ ನಾಗರಿಕರ ಪರವಾಗಿ ಆಗ್ಬೇಕಂತ ಕಾರ್ಯಗಳ ಬಗ್ಗೆ ನಾನು ಗಮನ ಕೊಟ್ಟಿದ್ದೇನೆ. ದಿನ ಬೆಳಗ್ಗೆ ಕಪಾಳ ಕೊಡಿರಿ ಯಾವನ್ ಬೇಡ ಅಂತಾನೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಮಾಡ್ತಾ ಇಲ್ಲ. ಮಾಡಿದೀವಿ ಸರ್, ಗಮನಕ್ಕೆ ತರ್ತಾ ಇದ್ದೀನಿ. ಕೇಳಲ್ಲ ಅಂದ್ರೆ ನಾನೇ ಮಾಡಿ. ನಿಮ್ಮ ಬಗ್ಗೆ ಹೇಳ್ತೀರಾ ಸರ್? ನಿಮ್ಮ ಬಗ್ಗೆ ಹೇಳ್ತಿಲ್ಲ. ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಅಧಿಕಾರಿ ಬೇಜವಾಬ್ದಾರಿ ಅವರು. ಸಂಗತಿನೇ ಇದೆಲ್ಲ ಒಪ್ಕೋಬೇಕು. ನಮ್ಮ ಅವಮಾನ ಎಷ್ಟೆಷ್ಟಾಗಿದೆ ನಗರದ ಹಿತದೃಷ್ಟಿಯಿಂದ ಅಂತ ಹೇಳಿದ್ರೆ ಅಧಿಕಾರಿಗಳು ಮಾಡಿರೋ ಅನೇಕ ಸಂಗತಿ ನನಗೆ ಗೊತ್ತಿದೆ. ಎಲ್ಲೆಲ್ಲಿ ಏನೇನು ಮಾಡಬೇಕು ಅದೆಲ್ಲ ಸಂಗತಿಗಳನ್ನು ಮಾಡಿದ್ದಾರೆ. ಒಂದು ಟಾಯ್ಲೆಟನ್ನು ನಾವಿನ್ನು ನಾಗರಿಕರ ಸೌಲಭ್ಯ ಕೊಡೋಕ್ಕಾಗದೆ ಇರೋ ಸ್ಥಿತಿಲಿ ಇದ್ದೀವಿ ಅಂತ ಹೇಳಿದ್ರೆ ಅವ್ರು ಯಾಕಿದ್ದಾರೆ ಅಧಿಕಾರಿಗಳು ಅದನ್ನು ಕೇಳೋದಿಲ್ಲ. ನಾನು ಅದಕ್ಕೆ ಹೇಳ್ತಿರೋದು, ಕಮಿಷನರ್ ಇದ್ದಾರೆ, ಎಲ್ಲರೂ ಇದ್ದಾರೆ.